ಜೀವನದಲ್ಲಿ ಅನೇಕ ವರ್ಷಗಳಿಂದ ಕಷ್ಟಪಟ್ಟು ಒಂದಷ್ಟು ಹಣವನ್ನು ಕೂಡಿಟ್ಟಿರ್ತಾರೆ. ಇನ್ನು ಕೆಲವರು ಸಾಲ ಸೂಲ ಮಾಡಿ ಸ್ವಲ್ಪ ಬ್ಯಾಂಕ್ ಲೋನ್ ಮಾಡಿ ಅಥವಾ ಒಡವೆಗಳನ್ನು ಕುದುಬಿಟ್ಟು ಅಥವಾ ಕೈ ಸಾಲ ತಗೊಂಡು ಅವರ ಒಂದು ದೊಡ್ಡ ಕನಸು ಜೀವನದಲ್ಲಿ ಒಂದು ಮನೆ ಮಾಡಿಕೊಳ್ಬೇಕು ಅಂತ, ಒಂದು ಮನೆ ಕಟ್ಟಬೇಕು ಅಂತ ತುಂಬಾ ಕಷ್ಟಪಟ್ಟು ಶ್ರಮ ವಹಿಸಿ ಒಂದು ಮನೆ ಕಟ್ತಾರೆ. ಇನ್ನೇನಪ್ಪ ಮನೆ ಆಗೋಯ್ತು, ಗೃಹ ಪ್ರವೇಶನ ಆಗೋಯ್ತು, ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಾಧನೆ, ಆ ಮನೇಲಿ ಸಂತೋಷವಾಗಿರ್ಬೋದು, ಆರೋಗ್ಯವಾಗಿರ್ಬೋದು ಅಂತ ಹೇಳಿ ಆ ಮನೆಗೆ ಹೋಗ್ತಾರೆ ವಾಸ ಮಾಡೋದಕ್ಕೆ. ಒಂದು 4-5 ತಿಂಗಳಾಗುತ್ತೆ, ಸಮಸ್ಯೆಗಳು ಉತ್ಪತ್ತಿ ಆಗುತ್ತೆ. ಅಯ್ಯೋ ಏನೋ ಒಂದು ಕಾಯಿಲೆ ಬಂತು, ಅಯ್ಯೋ ಕಷ್ಟಗಳು ಜಾಸ್ತಿ ಆಗೋಯ್ತು, ಸಾಲ ಜಾಸ್ತಿ ಆಗೋಯ್ತು. ಸುಮಾರು ಜನಗಳು ಹೇಳಿದ್ದಾರೆ, ಸ್ವಾಮಿ ನಾವು ಮನೆ ಕಟ್ಟಿ 1 ವರ್ಷ ಆಯ್ತಷ್ಟೇ, 6 ತಿಂಗಳಾಯ್ತಷ್ಟೇ, ಈಗ ಮನೆ ಮಾರಬೇಕು ಅನ್ಕೊಂಡಿದ್ದೀವಿ. ಸ್ವಾಮಿ 1 ವರ್ಷ ಆಯ್ತು ನಾವು ಹೊಸ ಮನೆ ಕಟ್ಕೊಂಡು, ನಮ್ಗೆ ಕಾಯಿಲೆ ಜಾಸ್ತಿ ಆಗಿದೆ. ಸ್ವಾಮಿ 1 ವರ್ಷ ಆಗಿದೆ ಈ ಮನೆಗೆ ಬಂದು, ಈ ಮನೆಯಲ್ಲಿ ನಮ್ಗೆ ಕೆಲಸ ಸಿಗ್ತಾ ಇಲ್ಲ, ಇರೋ ಕೆಲಸ ಹೊಟ್ಟೋಯ್ತು, ಹೆಂಡತಿ ಗಂಡ ಜಗಳ ಆಗ್ತಾ ಇದೆ, ನಮ್ಮ ಮಕ್ಕಳು ಈ ಹೇಳಿದ ಮಾತು ಕೇಳ್ತಾ ಇಲ್ಲ, ಅಥವಾ ಯಾರೋ ಒಬ್ರು ಬಂದು ನನ್ನ ಎದೆ ಮೇಲೆ ಕುತ್ಕೊಂಡಂಗೆ ಆಗ್ತಾ ಇದೆ. ಈ ರೀತಿ ಅನೇಕ ಸಮಸ್ಯೆಗಳು ಉತ್ಪತ್ತಿ ಆಗಿರುತ್ತೆ. ಆ ಸಮಸ್ಯೆಗಳೆಲ್ಲ ಏನು ಅಂತ ನೀವು ತಿಳ್ಕೊಳ್ಬೇಕು ಅಂದಾಗ ನೇರವಾಗಿ ದೇವಸ್ಥಾನಕ್ಕೆ ಬನ್ನಿ, ನಿಮ್ಮನ್ನು ನಾವು ಕೂಲಂಕುಷವಾಗಿ ಪರೀಕ್ಷೆ ಮಾಡ್ತೇವೆ, ನಿಖರವಾಗಿ ನಿಮ್ಮ ಸಮಸ್ಯೆ ಏನು ಅಂತ ಹೇಳಿ ಪರಿಹಾರವನ್ನು ಹೇಳ್ತೇವೆ. ಎಲ್ಲರೂ ಸುಖವಾಗಿ ಸಂತೋಷವಾಗಿ ನಿಮ್ಮ ಮನೆಗಳಲ್ಲಿ ಆನಂದವಾಗಿರಿ ಅಂತ ಹೇಳ್ತಾ ಇದ್ದೇವೆ. ಜೈ ಶ್ರೀಮನ್ನಾರಾಯಣ.